ಈ ಬಿಸ್ನೆಸ್ ಅನ್ನ ಮಹಿಳೆಯರು, ಪುರುಷರು, ಪಾರ್ಟ್ ಟೈಮ್ ಮಾಡೋರು, ಫುಲ್ ಟೈಮ್ ಮಾಡೋರು ಯಾರು ಬೇಕಾದ್ರೂ ಮಾಡ್ಕೋಬಹುದು. ಈ ಬಿಸ್ನೆಸ್ ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ. ನಿಮ್ಮ ಮನೆಯಿಂದಾನೇ ಈ ಬಿಸ್ನೆಸ್ ನ ಶುರು ಮಾಡಬಹುದು. ನಾವು ಕೊಡ್ತಾ ಇರೋ ಈ ಬಿಸ್ನೆಸ್ ಆಪರ್ಚುನಿಟಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಇದೇ ಮೊದಲನೇ ಬಾರಿಗೆ. ನಿಮ್ಗೆ ಬೇಸಿಕ್ ಎಜುಕೇಶನ್ ಇದ್ರೂ ಪರವಾಗಿಲ್ಲ, ಆದ್ರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಬಂದ್ರೆ ಸಾಕು, ಈ ಬಿಸ್ನೆಸ್ ನ ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ನೋ ಇನ್ವೆಂಟರಿ ಟೆನ್ಷನ್, ನೋ ಪ್ಯಾಕೇಜಿಂಗ್ ಟೆನ್ಷನ್, ನೋ ಶಿಪ್ಪಿಂಗ್ ಟೆನ್ಷನ್. ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂತಾರೆ. ಆದ್ರೆ ನಾವು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡೋ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀವಿ. ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ನಾವು ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ. 2026ರಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇದೊಂದೊಳ್ಳೆ ಸುವರ್ಣ ಅವಕಾಶ. ಈ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ ಮೇಡಮ್, ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಪ್ರಾಡಕ್ಟ್ ಗೆ 0% ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದಾರಂತೆ, ಹೌದಾ? ಹೌದು ಸರ್, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಬಿಸ್ನೆಸ್ ಆಪರ್ಚುನಿಟಿನ ಮಾಡ್ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ಹಾಗಾದ್ರೆ ಈ ಒಂದು ಕಂಪನಿ ಯಾವುದು ಮೇಡಮ್? ಇಲ್ಲಿ ನೀವು ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ? ಹಾ ಸರ್, ಇದು ಚೈಸನ್ ಸ್ಪೈಸಸ್ ಅಂತ. ಓಕೆ, ನನ್ನ ಹೆಸರು ವರ್ಷ. ನಾನು ಇಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಮೇಡಮ್? ಸರ್, ಇದು ಯಾರಿಗೆ ಅಂತ ಸ್ಪೆಸಿಫಿಕ್ ಆಗಿ ಏನು ಇಲ್ಲ, ಯಾರಾದ್ರೂ ಮಾಡ್ಕೋಬಹುದು. ನೀವು ವಯಸ್ಸಾದವರು, ಹೋಮ್ ವರ್ಕರ್ಸ್, ಮನೆಯಲ್ಲಿ ಇರ್ತಾರಲ್ಲ ಅವರು, ಮುದುಕರು ಎಲ್ಲರೂ ಮಾಡ್ಕೋಬಹುದು ಸರ್. ಓಕೆ, ಹಾಗಾದ್ರೆ ಮೇಡಮ್ ಈಗ ಪಾರ್ಟ್ ಟೈಮ್ ಆಗಿ ತುಂಬಾ ಜನ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಇರ್ತಾರೆ, ಇಂಥವ್ರು ವರ್ಕ್ ಮಾಡ್ಬೋದಾ ಹೇಗೆ ಮೇಡಮ್? ಹೌದು ಸರ್, ಮಾಡ್ಕೋಬಹುದು. ಪಾರ್ಟ್ ಟೈಮ್, ಫುಲ್ ಟೈಮ್ ಎಲ್ಲ ಮಾಡ್ಕೋಬಹುದು ಸರ್. ಇದು ಗ್ಯಾರಂಟೆಡ್ ಬಿಸ್ನೆಸ್ ಸರ್. ಓಕೆ ಮೇಡಮ್, ಈಗ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಇದ್ದವರಿಗೆ ಇದು ಏನೆಲ್ಲ ಪ್ರಾಡಕ್ಟ್ ಇರುತ್ತೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಹೌದು ಸರ್, ಆಕ್ಚುಲಿ ನಮ್ದು ಹೇಳ್ದೆ ಅಲ್ವಾ ಸರ್ ಮೊದ್ಲೇ, ನಮ್ದು ಚೈಸನ್ ಸ್ಪೈಸಸ್ ಅಂತ. Okay. ಇದರಲ್ಲಿ ನಾವ್ ಎಲ್ಲಾ ತರದ 21+ ಸ್ಪೈಸಸ್ ಪ್ರಾಡಕ್ಟ್ ನ ಮಾಡ್ತೀವಿ. Okay. ಮತ್ತೆ 6+ ಚಟ್ನಿ ಪೌಡರ್ಸ್ ನ ಕೊಡ್ತೀವಿ ಸರ್. Okay. ಅಂಡ್ ನಾವು ರೀಸೆಂಟ್ ಆಗಿ ಡ್ರೈ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದೀವಿ. ಡ್ರೈ ಪ್ರಾಡಕ್ಟ್ಸ್ ನ ಕೊಡ್ತೀವಿ. ಇದು ಸ್ಪೈಸಸ್ ಅಂತ ಬಂದ್ಬಿಟ್ಮೇಲೆ ಗೊತ್ತಲ್ಲ ಸರ್, ನಾರ್ಮಲ್ ಆಗಿ ಕೊರಿಯಂಡರ್ ಪೌಡರ್, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ಸ್ ಈ ತರ ಇರುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸರ್. ಟೇಸ್ಟ್ ವೈಸ್ ಬೆಸ್ಟ್ ಇರುತ್ತೆ. ಹಾಗೆ ಮೇಡಮ್, ಈಗ ಬಿಸ್ನೆಸ್ ಆಪರ್ಚುನಿಟಿ ಏನೋ ಕೊಡ್ತಾ ಇದ್ರಾ, ಹಾಗಾದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಅವ್ರಿಗೆ ಯಾವ ರೀತಿ ಸಪ್ಲೈ ಮಾಡ್ತೀರಾ? ಆದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಬಿಸ್ನೆಸ್ ಶುರು ಮಾಡ್ಬೇಕಾಗುತ್ತೆ ಅವರು? ಸರ್, ಇವಾಗ ಏನು ಇಲ್ಲ ಸರ್, ನಮ್ ಕಂಪ್ನಿ ನಮ್ಮನ್ನ ಅಪ್ರೋಚ್ ಆದ್ರೆ ನಾವು ಅವ್ರಿಗೆ ಒಂದು ಸೈಟ್ ಕೊಡ್ತೀವಿ, ಮಾರ್ಕೆಟಿಂಗ್ ಸೈಟ್ ಕೊಡ್ತೀವಿ. ಅದ್ರಲ್ಲಿ ಅವ್ರದ್ದು ಎಲ್ಲ ನಮ್ಮಲ್ಲಿರೋ ಎಲ್ಲಾ ಪ್ರಾಡಕ್ಟ್ಸ್ ನ ಮಾಡ್ಕೊಡ್ತೀವಿ. ಅವ್ರದೇ ಬ್ರ್ಯಾಂಡಿಂಗ್ ಇಂದ ಕೊಡ್ತೀವಿ ಸರ್. ಅವ್ರದೇ ಪ್ರಾಡಕ್ಟ್ ನೇಮ್ ಇಂದ ನಾವು ಕೊಡ್ತೀವಿ. ಅಂಡ್ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಅಂಡ್ ಪ್ರಾಡಕ್ಟ್ಸ್ ನ ಕೂಡ ನಾವೇ ಕೊಡ್ತೀವಿ ಅವ್ರಿಗೆ. ಅವ್ರ ಮಾರ್ಕೆಟಿಂಗ್ ಮಾಡ್ಕೊಂಡು ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡ್ಕೊಳ್ಳೋದು ಅಷ್ಟೇ. ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅವ್ರು ನಿಮ್ಮ ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ಅವ್ರ ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡೋದು ಇರುತ್ತೆ, ಇಲ್ಲ ಅಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಅವ್ರು ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಬಹುದು ಅಂತ. ಹೌದು ಸರ್, ನಾವೇ ಸೈಟ್ ಕೊಡ್ತೀವಲ್ಲ, ಅದ್ರಲ್ಲಿ ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ನ ಕೊಡ್ತೀವಿ ಸರ್. ಅವ್ರಿಗಿನ್ನು ಬೇಕು ಅಂದ್ರೆ ಅವ್ರ ಪ್ರಾಡಕ್ಟ್ಸ್ ನ ಆಡ್ ಮಾಡ್ಕೋಬಹುದು. ಹೌದು. ಓಕೆ ಮೇಡಮ್, ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅವರಿಗೆ? ಸರ್, ಇವಾಗ ನಾವು ಸೈಟ್ ಕೊಡ್ತಿದೀವಿ ಸರ್. ಅದಕ್ಕೆ ನಾವು ಮಂತ್ಲಿ ಆದ್ರೆ 1000 ತಗೊಂತೀವಿ, ಇಯರ್ಲಿ ಆದ್ರೆ 10,000 ಕೊಡ್ತೀವಿ. ಏನಕ್ಕೆ ಮೇಡಮ್ ಇದು ತಗೊಳ್ಳದೇ ಇರೋದು? ಸರ್, ಇದು ನಾವು ಅವ್ರಿಗೊಂದು ಸೈಟ್ ಮಾಡ್ಕೊಡ್ತೀವಲ್ಲ ಸರ್, ಅವ್ರದೇ ಬ್ರ್ಯಾಂಡ್ ನೇಮ್ ಇಂದ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಿಕ್ಕೆ. ಇವಾಗ ಯಾರು ಸರ್ ಪ್ರಾಡಕ್ಟ್ ನ ಕಂಪ್ನಿ ಹತ್ರ ಬಂದು ನೋಡ್ಕೊಂಡು ಹೋಗ್ತಾರೆ? ಎಲ್ಲ ಆನ್ಲೈನ್ ಅಲ್ವಾ. ಸೈಟ್ ಮಾಡ್ಕೊಡ್ತೀವಿ, ಅದ್ರಲ್ಲೆಲ್ಲ ಪ್ರಾಡಕ್ಟ್ಸ್ ಇರ್ತೀವಿ, ಅವ್ರ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ. ಅಡ್ರೆಸ್ ಎಲ್ಲಿರೋಂಥದ್ದು ಇವಾಗ? ಸರ್, ಇದು ಬ್ಯಾಂಗ್ಳೂರ್ ಯಲಹಂಕದಲ್ಲಿ ಲೊಕೇಟ್ ಆಗಿದೆ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮೇಡಮ್? ಸರ್, ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ, ಈ ನಂಬರ್ ಗಾದ್ರೂ ಕಾಲ್ ಮಾಡಬಹುದು, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಸರ್. ಓಕೆ ಮೇಡಮ್, ಹಾಗಾದ್ರೆ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಇನ್ನ ಪ್ರೊಸೆಸಿಂಗ್ ಏನಿರುತ್ತೆ ಮೇಡಮ್? ಸರ್, ಇದು ತುಂಬಾ ಪ್ರೊಸೆಸ್ ಅಂತೇನು ಇಲ್ಲ ಸರ್, ಇದು ಈಸಿಯಾಗಿ ಮಾಡ್ಕೊಳ್ಳೋ ಪ್ರೊಸೆಸ್. ನಾವು ಅವ್ರಿಗೆ ಒಂದು D2C ಸ್ಟೋರ್ ನ ಕೊಡ್ತೀವಿ ಸರ್, ವೆಬ್ಸೈಟ್ ಕೊಡ್ತೀವಿ. ಅದ್ರಲ್ಲಿ ನಮ್ದೇ ಎಲ್ಲಾ ಪ್ರಾಡಕ್ಟ್ಸ್ ನ ನಾವು ರಿಜಿಸ್ಟರ್ ಮಾಡಿ ಲಿಸ್ಟ್ ಮಾಡ್ಕೊಟ್ಟಿರ್ತೀವಿ ಸರ್, ಎಲ್ಲಾ ಪ್ರಾಡಕ್ಟ್ಸ್ ನಾನು. ಮತ್ತೆ ಆ ಪ್ರಾಡಕ್ಟ್ಸ್ ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಷ್ಟೇ ಸರ್. ನೀವು ನಿಮ್ಗೆ ಗೊತ್ತಿರೋ ಕಡೆ ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಕೊಳ್ಳೋದು. ಹೇಗೆ ಮೇಡಮ್ ಅದು ಯಾವ ತರ ಮಾರ್ಕೆಟಿಂಗ್ ಅಂದ್ರೆ? ಸರ್, ಮಾರ್ಕೆಟಿಂಗ್ ಅಂದ್ರೆ ಇದು ತುಂಬಾ ಈಸಿ ಸರ್. ನಾವು ಯಾವ್ದಾದ್ರೆ D2C ಸ್ಟೋರ್ ಕೊಟ್ಟಿರ್ತೀವೋ ಅದ್ರಲ್ಲಿರೋ ಎಲ್ಲ ನಮ್ ಪ್ರಾಡಕ್ಟ್ಸ್ ಲಿಸ್ಟ್ ಆಗುತ್ತೆ. ಆ ಪ್ರಾಡಕ್ಟ್ಸ್ ನ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್, ಲೈಕ್ ಹೆಂಗಂದ್ರೆ ಫೇಸ್ಬುಕ್ ಅಲ್ಲಿ ನೀವು ಪೋಸ್ಟ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ವಿಡಿಯೋ ರೀಲ್ಸ್ ಮಾಡೋದು, ಅಂಡ್ ಮೆಟಾ ಆಡ್ಸ್ ಎಲ್ಲ ಬರುತ್ತಲ್ವಾ ಸರ್, ಆತರ ಆಡ್ ಮಾಡ್ಬೋದು. ಇಲ್ಲ ನೀವು ಇನ್ಫ್ಲೂಯೆನ್ಸರ್ ಆತರ ಆಗಿದ್ರೆ ನೀವು ವಿಡಿಯೋಸ್ ಮಾಡಿ ಬಿಡಿ, ಲೈಕ್ ಅದ್ಲೂ ಹೋಗುತ್ತೆ ಸರ್. ಇಲ್ಲ ಎಕ್ಸ್ ಆಪ್ ಅಂತ ಒಂದು ಆಪ್ ಇದೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗುತ್ತೆ. ನೀವು ಈ ತರ ಬಿಸ್ನೆಸ್ ಮಾಡ್ಕೋಬಹುದು ಸರ್. ಓಕೆ ಮೇಡಮ್, ಹಾಗೆ ಇದು ಆಫ್ಲೈನ್ ಅಲ್ಲಿ ಇದು ಮಾರ್ಕೆಟಿಂಗ್ ಮಾಡ್ಕೋಬಹುದಾ ಹೇಗೆ ಮೇಡಮ್? ಹೌದು ಸರ್, ಆಫ್ಲೈನ್ ಅಲ್ಲೂ ಮಾಡ್ಕೋಬಹುದು. ನಾವು ಮನೇಲೆ ಕುತ್ಕೊಂಡು ಮಾಡ್ಕೋಬಹುದು ಅಂದ್ರೆ ಡಿಜಿಟಲ್ ಬೆಸ್ಟ್. ಇಲ್ಲ ನನ್ಗೆ ನೆಟ್ವರ್ಕ್ ಇದೆ, ನಾನು ಆಫ್ಲೈನ್ ಅಲ್ಲಿ ಮಾಡ್ಕೊಂತೀನಿ, ನಾಲೆಡ್ಜ್ ಹೋಗ್ತೀನಿ ಹೊರಗಡೆ ಅಂತ ಹೇಳೋದಿದ್ರೆ ನೀವು ಹೋಗಿ ಹೋಟೆಲ್ಸ್ ನ ಮತ್ತೆ ರೆಸ್ಟೋರೆಂಟ್ಸ್ ನ ನೀವು ಅಪ್ರೋಚ್ ಆಗ್ಬಹುದು. ಅಲ್ಲಿ ನಿಮ್ ಪ್ರಾಡಕ್ಟ್ಸ್ ನ ನೀವು ಲೈಕ್ ರೆಫರ್ ಮಾಡ್ಬೋದು. ಓಕೆ,
ಅದರಿಂದ ಅವರು ಡೈರೆಕ್ಟ್ ಆಗಿ ನಿಮ್ಮ ವೆಬ್ಸೈಟ್ ಇಂದ ಆರ್ಡರ್ ಮಾಡಿದ್ರೆ ಹೌದು ಸರ್. ನೀವೇ ಅವರಿಗೆ ಸೆಂಡ್ ಮಾಡ್ತೀರಾ? ಹೌದು ಸರ್. ಅವರು ಡೈರೆಕ್ಟ್ ಆಗಿ ಆ ಪ್ರಾಡಕ್ಟ್ಸ್ ನ ಅವರು ವೆಬ್ಸೈಟ್ ಇಂದ ಆರ್ಡರ್ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ಶಿಪ್ಪಿಂಗ್ ಮಾಡ್ಕೊಡ್ತೀವಿ. ಪ್ರಾಡಕ್ಟ್ ನಿಮ್ಗೆ ಎಲ್ಲೂ ಸ್ಟೋರೇಜ್ ಏನು ಅವಶ್ಯಕತೆ ಇಲ್ಲ ಸರ್, ನೀವು ಸ್ಟೋರ್ ಮಾಡೋದು. ಅಂಡ್ ನಿಮ್ಗೆ 35%, 30 to 35% ವರ್ಗು ನಿಮ್ ಕಮಿಷನ್ ಸಿಗುತ್ತೆ. ಓಕೆ, ಅಂದ್ರೆ ಅವರು ಆ ಪ್ರಾಡಕ್ಟ್ ಏನು ಆರ್ಡರ್ ಮಾಡ್ತಾರೆ ಅದ್ರ ಮೇಲೆ 30 to 35% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಪ್ರಾಡಕ್ಟ್ ಅನ್ನ ಕಸ್ಟಮರ್ ಆರ್ಡರ್ ಮಾಡ್ತಾರೆ ಅವ್ರ ವೆಬ್ಸೈಟ್ ಇಂದ, ಅವರಿಗೆ ನಿಮ್ ಕಡೆಯಿಂದ ಸೆಂಡ್ ಆದಾಗ ಪ್ರಾಡಕ್ಟ್ ಡೆಲಿವರಿ ಚಾರ್ಜಸ್ ಏನಾದ್ರು ಇವ್ರ ಕಸ್ಟಮರ್ ಕೊಡ್ಬೇಕಾ ಅಥವಾ ಅವರಿಗೆ ವೆಬ್ಸೈಟ್ ಏನ್ ಮಾಡ್ಕೊಟ್ಟಿರ್ತಾರಲ್ಲ ಅವರೇ ಕೊಡ್ಬೇಕಾಗತ್ತಾ? ಶಿಪ್ಪಿಂಗ್ ಚಾರ್ಜಸ್ ಯಾವ್ದೇ ತರ ಮೀಡಿಯೇಟರ್ ಇರೋದಿಲ್ಲ ಸರ್. ಇವಾಗ ಎಕ್ಸಾಂಪಲ್ ನೀವೇ ಒಂದು ಮೀಡಿಯೇಟರ್ ತಗೊಳ್ಳಿ, ನೀವೇ ಒಂದು ನಮ್ ಕಡೆಯಿಂದ D2C ಸ್ಟೋರ್ ತಗೊಂಡಿದ್ದೀರಾ, ನಿಮ್ಗೆ ಒಂದು ಕಸ್ಟಮರ್ ಆರ್ಡರ್ ಮಾಡ್ತಾರೆ, ನಿಮ್ D2C ಸ್ಟೋರ್ಗೆ ಲೋಡ್ಕೊಂಡು ಆರ್ಡರ್ ಮಾಡ್ತಾರೆ. ಆರ್ಡರ್ ನಾವು ತಗೊಂಡು ಶಿಪ್ಪಿಂಗ್ ಚಾರ್ಜಸ್ ನ ಡೈರೆಕ್ಟ್ ಕಸ್ಟಮರ್ ಮಾಡ್ಕೊಡ್ತೀವಿ. ಇಲ್ಲಿ ಎಲ್ಲಾ ತರ ಪ್ರಾಡಕ್ಟ್, ಈ ಎಲ್ಲಾ ತರ ಪ್ಲಾಟ್ಫಾರ್ಮ್ಸ್ ಶಿಪ್ಪಿಂಗ್ ಚಾರ್ಜಸ್ ಹಾಕ್ತಾರಲ್ಲ ಪ್ರಾಡಕ್ಟ್ ಮೇಲೆನೆ, ಅದೇ ತರ ಅನ್ವಯ ಆಗುತ್ತೆ ಸರ್. ಇದು ಡೈರೆಕ್ಟ್ ಕಸ್ಟಮರ್ ಅಪ್ಲೈ ಆಗುತ್ತೆ. ಅಂದ್ರೆ ಅದೆಲ್ಲ ಇನ್ಕ್ಲೂಡಿಂಗ್ ಅದರಲ್ಲೇ ಬರುತ್ತೆ? ಹೌದು ಸರ್, ಡೈರೆಕ್ಟ್ ಕಸ್ಟಮರ್ ಇನ್ಕ್ಲೂಡ್ ಆಗುತ್ತೆ. ಮೀಡಿಯೇಟರ್ ನಿಮ್ಗೆ ಯಾವ್ದೇ ತರ 30 to 35% ಕಮಿಷನ್ ಇದೆಯಲ್ವಾ, ಅದು ನಿಮಗ್ ಬರುತ್ತೆ. ಓಕೆ, ಸಿಂಪಲ್ ಆಗಿ ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ತಾ ಇದೀರಾ? ಹೌದು ಸರ್. ಓಕೆ ಮೇಡಮ್, ಈಗ ಈ ಒಂದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಒಂದ್ ಸ್ವಲ್ಪ ತೋರಿಸ್ತಾ ಹೋಗ್ಬೋದಾ ಮೇಡಮ್? ಸರ್, ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ ಸರ್ ತಿಳಿಸ್ಕೊಡ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವಿಲ್ಲಿ ಏನಾಗಿ ವರ್ಕ್ ಮಾಡ್ತಾ ಇದೀರಾ? ನಾನು ಈ ಕಂಪನಿಯಲ್ಲಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಓಕೆ ಸರ್, ಇವಾಗ ಮೇಡಮ್ ಅವರು ಈ ಕಂಪನಿ ಬಗ್ಗೆ ಹಾಗೆ ಎಲ್ಲಾ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ನೀವೀಗ ಈ ಪ್ರಾಡಕ್ಟ್ ಯಾವೆಲ್ಲ ಇದಾವೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ಸರ್, ನಮ್ಮಲ್ಲಿ ಟೋಟಲ್ 21+ ಪ್ರಾಡಕ್ಟ್ಸ್ ಇದಾವೆ ಅಂಡ್ 21+ ಪ್ರೈಸಸ್ ಇದಾವೆ. ಅಂಡ್ ನ್ಯೂ ಆಗಿ ನಾವು ರೀಸೆಂಟ್ ಆಗಿ ಡ್ರೈ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡಿದ್ವಿ. ಓಕೆ ಸರ್, ಈಗ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್, ಏನೆಲ್ಲ ಇದೆ ಇದರಲ್ಲಿ, ಅದು ಕ್ವಾಲಿಟಿ. ಓಕೆ ಸರ್, ಇಲ್ಲಿ ಆದ್ರೆ ಫಸ್ಟ್ ಚಿಲ್ಲಿ ಪೌಡರ್ ಅದೇ ಬರ್ತದೆ. ಚಿಲ್ಲಿ ಪೌಡರ್ ಅಂದ್ರೆ ಸರ್ ಇದರಲ್ಲಿ 2 ಟೈಪ್ಸ್ ಬರ್ತವೆ ನಮ್ಮಲ್ಲಿ. ಇದಾದ್ರೆ ಮೋಸ್ಟ್ ಪ್ರೀಮಿಯಂ ಪ್ಯಾಕಿಂಗ್ ಕಾಣ್ತಾ ಇದೆ. ಕಸ್ಟಮರಿಗೆ ಕೂಡ ವೆರಿ ಈಸಿಯಾಗಿ ಯೂಸಬಲ್ ಅಂಡ್ ಯೂಸ್ ಮಾಡಕ್ಕೂ ವೆರಿ ಈಸಿ ಬರ್ತದೆ. ಅಂಡ್ ಇದ್ರೊಳಗಡೆ ಒಂದು ಜಿಪ್ ಟೈಪ್ ಇರ್ತದೆ ಸರ್. ಅಂಡ್ ಈಸಿಯಾಗಿ ಇದನ್ನ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಕೋಬಹುದು. ಅಂಡ್ ಇದು ಸೇಲಿಗೆ ಕೂಡ ಈಸಿಯಾಗಿ ಸೇಲ್ ಮಾಡಕ್ಕೂ ಇರ್ತದೆ. ಅದ್ರ ಸಂಬಂಧ ನಾವು ಇದಾದ್ರೆ ವೆರಿ ಪ್ರೀಮಿಯಂ ಚಿಲ್ಲಿ ಪೌಡರ್ ಇದು. ಅಂಡ್ ಯಾವ್ದೇ ತರ ಲೋ ಕ್ವಾಲಿಟಿ ಇರಲ್ಲ, ಪ್ಯೂರ್ ಬೆಸ್ಟ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಇರ್ತದೆ. ಓಕೆ ಸರ್, ಬೇರೆ ಮತ್ತೆ ಪ್ರಾಡಕ್ಟ್ ಯಾವ್ದಿದೆ? ನೆಕ್ಸ್ಟ್ ಬಂದು ಟರ್ಮರಿಕ್ ಪೌಡರ್ ಸರ್. ಇದು ಅದೇ ತರ ಸೇಮ್ 100% ಕ್ವಾಲಿಟಿ. ಅಂಡ್ ಇದು ಸಿಂಗಲ್ ಪ್ರಾಡಕ್ಟ್ ಇದೆ. ಚಿಲ್ಲಿ ಪೌಡರ್ ಆದ್ರೆ ನಮ್ ಕಡೆ 2 ಪ್ರಾಡಕ್ಟ್ಸ್ ಇದಾವೆ. ಬಟ್ ಟರ್ಮರಿಕ್ ಪೌಡರ್ ಬಂದು ಸಿಂಗಲ್ ಪ್ರಾಡಕ್ಟ್, ವೆರಿ 100% ಕ್ವಾಲಿಟಿ. ಅಂಡ್ ಕಸ್ಟಮರ್ ಯಾವ್ದೇ ತರ ರಿಗ್ರೆಟ್ ಫೀಲ್ ಆಗಲ್ಲ. ಅಂಡ್ ಅವರು ಹ್ಯಾಪಿ ಫೀಲ್ ಆಗ್ತಾರೆ. ಅಂಡ್ ಬೆಸ್ಟ್ ಫ್ಲೇವರ್ಸ್. ಸರ್, ಹೊಸದಾಗಿ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅನ್ನೋರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ? ಸರ್, ನಾವು 0% ಇನ್ವೆಸ್ಟ್ಮೆಂಟ್ ಸರ್. ಯಾವ್ದೇ ತರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನಾವು ಫ್ರೀ ಆಗಿ ಬಿಸ್ನೆಸ್ ಕೊಡ್ತಿದೀವಿ. ನಾವು ಜಸ್ಟ್ ಅವ್ರ ವೆಬ್ಸೈಟ್ ಅಷ್ಟೇ ಚಾರ್ಜ್ ಮಾಡ್ತಿರೋದು. ಅಂಡ್ ಅದರಿಂದ ಅವ್ರಿಗೆ ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ. ಅಂಡ್ ಟೈಮ್ ಇಲ್ಲ ಅಂತ ನೋಡ್ಕೊಳಕ್ಕೂ ಇದು ಪಾರ್ಟ್ ಟೈಮ್ ಆಗಿ ಮಾಡ್ಕೋಬಹುದು, ಫುಲ್ ಟೈಮ್ ಆಗಿ ಮಾಡ್ಕೋಬಹುದು. ಅದು ಅವ್ರ ಮೇಲೆ ಡಿಪೆಂಡ್. ಅಂಡ್ ನಮ್ಮಲ್ಲಿ ಟಾರ್ಗೆಟ್ಸ್ ಅನ್ನೋದು ಅಂತವ್ ಏನು ಇರೋದಿಲ್ಲ. ಸೊ ಯಾವ್ದೇ ತರ ಫಿಯರ್ ಇರಲ್ಲ. ಸೊ ನೋ ಪ್ರಾಬ್ಲಮ್. 0 ಇನ್ವೆಸ್ಟ್ಮೆಂಟ್ ಗಾಗಿ ಅವರಿಗೆ ಪ್ರಾಬ್ಲಮ್ ಅನ್ನೋದೇ ಏನು ಇರಲ್ಲ.